ನೋಡು, ಇವತ್ತು ನಾನು ಹೋಗ್ತಾ ಇದ್ದೀನಿ ನನ್ನ ಲೈಫ್ನಲ್ಲೇ ಒಂದು ಬಿಗ್ಗೆಸ್ಟ್ ಅಡ್ವೆಂಚರ್ ಮಾಡೋಕ್ಕೆ, ಅದು ಬೆಂಗಳೂರಿಂದ ಮಂಗಳೂರಿಗೆ. ಸೊ ನಾನು ಬಂದು ಪ್ಯೂರ್ ವೆಜ್ಜು, ಅಲ್ಲಿ ನೋಡಿದ್ರೆ ಫುಲ್ ನಾನ್ ವೆಜ್ಜು. ಇದ್ರ ಮಧ್ಯೆ ನಾನು ಹೇಗೆ ಸರ್ವೈವ್ ಆಗ್ತೀನಿ ಅಂತ ನನಗೂ ಗೊತ್ತಿಲ್ಲ. ಗೈಸ್, ಆ್ಯಕ್ಚುಲಿ ನನ್ನ ಲೈಫ್ನಲ್ಲೇ ಒಂದು ಬಿಗ್ಗೆಸ್ಟ್ ಅಡ್ವೆಂಚರ್ ಮಾಡೋಕ್ಕೆ ನಾನು ಮಂಗ್ಳೂರಿಗೆ ಬರ್ತಿದ್ದೀನಿ ಅಂತ ಹೇಳಿದ್ನಲ್ಲ. ಆ ಅಡ್ವೆಂಚರ್ ಏನಂದರೆ, ಈ ಬೋಟ್ನಲ್ಲಿ 10 ದಿನ ಸಮುದ್ರದಲ್ಲಿ ಈ ಮೀನುಗಾರರ ಜೊತೆ ನನ್ನ ಪ್ರಯಾಣ. ನಮಸ್ಕಾರ ಡ್ಯೂಡ್, ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ, ಇವತ್ತು ನನ್ನ ಲೈಫ್ ನಲ್ಲೇ ಒಂದು ಬಿಗ್ಗೆಸ್ಟ್ ಅಡ್ವೆಂಚರ್ ಆಗಿರುವಂತ ಈ ಸಮುದ್ರದಲ್ಲಿ 10 ದಿನದ ಜರ್ನಿನ ನಾನು ಮಾಡ್ತಾ ಇದ್ದೀನಿ. ಸೊ ಈ ಜರ್ನಿ ಮಾಡ್ಬೇಕು ಅಂತಂತ ಲಾಸ್ಟ್ ನಾನೇನು ಫಿಶ್ ಮಾರ್ಕೆಟ್ ಮತ್ತೆ ಬೋಟ್ ಟೂರ್ ಮಾಡಿದೆ ಅವಾಗೆ ಅನ್ಕೊಂಡಿದ್ದೆ, ಬಟ್ ಟೈಮ್ ಆಗಿರ್ಲಿಲ್ಲ. ಸೊ ಇವತ್ತು ಆ ಟೈಮ್ ಸಿಕ್ಕಿದೆ, ಹಾಗಾಗಿ ಇವತ್ತು ಈ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಇಲ್ಲಿ ಈ ಫಿಶರ್ಮೆನ್ಗಳ ಅವರ ಒಂದು ಲೈಫ್ ಹೇಗಿರುತ್ತೆ, ಅವ್ರು ಯಾವ ರೀತಿ ಬೇಟೆ ಆಡ್ತಾರೆ, ಅಂಡ್ ಬೇಟೆ ಆಡೋಕ್ಕಿಂತ ಮುಂಚೆ ಅವ್ರು ಏನೇನ್ ಪ್ರಿಪರೇಷನ್ ಮಾಡ್ತಾರೆ, ಪ್ರತಿಯೊಂದು ಈ ವ್ಲಾಗ್ ನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಈ ಒಂದು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಆಲ್ಮೋಸ್ಟ್ 24 ಅವರ್ಸ್ ನಿದ್ದೆನೆ ಮಾಡಿಲ್ಲ ಈಗ ನಾನು. ಬಟ್ ಆದ್ರೂ ಈ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರೀಸನ್ ಇಷ್ಟೇ, ಈ ಒಂದು ಅಡ್ವೆಂಚರ್ ನಾನು ಮಾಡ್ಲೇಬೇಕು, ಈ ಒಂದು ಅಡ್ವೆಂಚರ್ ನ ನಿಮ್ಗೆ ತೋರಿಸ್ಲೇಬೇಕು ಅನ್ನೋ ಒಂದು ಧೈರ್ಯದ ಮೇಲೆ ಓಡ್ತಾ ಇದ್ದೀನಿ. ಆ ಧೈರ್ಯ ಎಷ್ಟು ರಿಸ್ಕ್ ಅಂತಂದ್ರೆ, ಫಸ್ಟ್ ಟೈಮ್ ಹೋಗೋರಿಗೆ ಆಕ್ಚುಲಿ ಬ್ಲಡ್ ವಾಮಿಟ್ ಸಹ ಆಗಿ ತುಂಬಾನೇ ತೊಂದರೆ ಆಗುತ್ತೆ. ಬಟ್ ಅದ್ರಲ್ಲೂ ಸಹ ನಾನು ಏನು ಎನರ್ಜಿ ತಗೊಂಡು ಒಂದು ಕಾನ್ಫಿಡೆನ್ಸ್ ಬರ್ಸ್ಕೊಂಡು ಈ ಒಂದು ಅಡ್ವೆಂಚರ್ ನ ನಿಮ್ಗೆ ತೋರಿಸ್ಲೇಬೇಕು ಅಂತ ಹೊರಡ್ತಾ ಇದೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನನಗೆ ಇನ್ನೂ ಜೋಶ್ ಸಿಗುತ್ತೆ, ಅಂಡ್ ಇನ್ನೂ ಹೊಸ ಹೊಸ ಥರದ ವಿಡಿಯೋಗಳನ್ನ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಸಿಗುತ್ತೆ. ಸೊ ಹಾಗಾಗಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಗಾಯ್ಸ್, ಇವತ್ತು ಏನೋ ಗೊತ್ತಿಲ್ಲ, ನಾನು ಅದೃಷ್ಟನೇ ಅನ್ಬೋದು. ಯಾಕೆ ಅಂದ್ರೆ ನಾನು ಬಂದಿರೋ ಟೈಮು ಅಂಥದ್ದು. ಯಾಕೆ ಅಂದ್ರೆ ಒಂದ್ ಕಡೆ ಚಂದ್ರ, ಮತ್ತೊಂದ್ ಕಡೆಗೆ ಸೂರ್ಯ. ಸೊ ಕರೆಕ್ಟಾಗಿ ಎರಡನ್ನೂ ಒಂದೇ ಟೈಮಲ್ಲಿ ನೋಡುವಂತ ಅದೃಷ್ಟ ಇವತ್ತು ನನಗ್ ಸಿಕ್ಕಿದೆ. ಇವತ್ತಿನ ನಮ್ಮ ಜರ್ನಿ ಬಂದು ಮಂಗಳೂರಿಂದ ಮಲ್ಪೆಗೆ. ಸೊ ಮಲ್ಪೆಗೆ ಹೋಗಿ ಅಲ್ಲಿ ಫಿಶಿಂಗ್ ಮಾಡುವಂಥದ್ದು. ಈಗಷ್ಟೇ ಎದ್ದು ಮುಖ ಕೈ ಕಾಲೆಲ್ಲ ತೊಳ್ಕೊಂಡು ಈಗ ಇಲ್ಲೇ ಏನೋ ಒಂದು ಫಿಶ್ ಕರಿ ಮಾಡಿದ್ದಾರೆ. ಸೊ ಇದೇನೋ ರೊಯ್ಯ ಅಂತಾರಂತೆ ತೆಲುಗಲ್ಲಿ, ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ತಿಂತಾ ಇರೋದು. ಸೊ ಇಲ್ಲಿಂದ ಆಚೆಗೆ ನಾನೇನ್ ತಿಂತೀನಿ ಎಲ್ಲ ನನಗೆ ಗೊತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಬಂದು ಏನೋ ಬೇರೆದೆಲ್ಲ ಕೇಳೋಕ್ಕಾಗಲ್ಲ. ಹಾಗಾಗಿ ಅವ್ರು ಕೊಟ್ಟದನ್ನ ತಿನ್ಕೊಂಡು ಶಿಸ್ತಾಗಿ ಇಲ್ಲೇ ಇನ್ನ ಜೀವನ ಕಳೆಯೋದು. ಸೊ ಬನ್ನಿ, ಟೇಸ್ಟ್ ಆಗಿದೆ ಅಂತ ತಿಂದು ಹೇಳಿ. ಪರವಾಗಿಲ್ಲ, ಬರ ಐತೆ, ಯಾವತ್ತೂ ತಿಂದಿರೋಲ್ಲ. ಗೈಸ್, ನೋಡ್ತಿದ್ರಲ್ಲ ಎಷ್ಟು ಬಿಸಿಲೈತೆ ಅಂತ. ಸೊ ಫಿಶಿಂಗ್ ಇನ್ನೂ ಇವಾಗಲ್, ಮತ್ತೆ ಸಂಜೆಗಂತೆ. ಅಲ್ಲಿವರೆಗೂ ಇಲ್ಲೇ ಇದೇ ಜಾಗದಲ್ಲಿ ವೇಟ್ ಮಾಡೋದು. ಇಲ್ಲಿ ಕಾಣಿಸ್ತಿರ್ಬೋದು ನನ್ನ ಹಿಂದೆ ಸಿಟಿ, ಲೈಟಾಗಿ ಬಿಲ್ಡಿಂಗ್ಗಳು ಕಾಣಿಸ್ತಿದೆ. ಸೊ ಇನ್ನೂ ಇಲ್ಲಿಂದ ಮೂವ್ ಆಗಬೇಕು. ಆಲ್ಮೋಸ್ಟ್ ಈಗ ನಾವು ಮಲ್ಪೆ ಹತ್ತತ್ರ ರೀಚ್ ಆಗಿದ್ದೀವಿ. ಇಲ್ಲಿಂದ ಇನ್ನೂ ಸೆಂಟರ್ಗೆ ಹೋಗಿ ಅಲ್ಲಿ ಫಿಶಿಂಗ್ ಮಾಡುವಂಥದ್ದು. ಬನ್ನಿ, ಅಲ್ಲಿವರೆಗೂ ಈ ಒಂದು ಬ್ಯೂಟಿಫುಲ್ ಆಗಿರೋ ವ್ಯೂನ ನೋಡ್ಕೊಂಡು ಕುತ್ಕೊಳ್ಳೋಣ.
ಸುಮಾರು 4 ಗಂಟೆ ಆಯ್ತು. ಈಗ ಏನು ಬಲೆ ಹಾಕ್ತವ್ರೆ. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೋತಾವ್ರ ನೋಡ್ರಿ ಗೈಸ್. ಈಗಷ್ಟೇ ಎಲ್ಲ ಬಲೆನೆಲ್ಲ ರೆಡಿ ಮಾಡ್ಕೊತಾ ಇದಾರೆ ಫಿಶಿಂಗ್ ಮಾಡಕ್ಕೆ. ಸೊ ಅಲ್ಲಿ ಮೇಲ್ಗಡೆ ಇರುವಂತ ಬಲೆನೆಲ್ಲ ಇಳಿಸ್ಕೊಂಡು ಈಗ ನೋಡಿ ಈ ತರ ಸಪ್ರೇಟ್ ಮಾಡ್ಕೋತಾರೆ. ಆ ಪೆಂಡಿರೋದೆಲ್ಲ ಒಂದ್ ಕಡೆಗೆ ಅಂಡ್ ಈ ಬಲೆ ಎಲ್ಲ ಒಂದ್ ಸೈಡ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಸಮುದ್ರಕ್ಕೆ ಹಾಕುವಂಥದ್ದು. ಗೈಸ್ ಅಲ್ಲಿ ಮೇಲ್ಗಡೆ ಇದ್ದದ್ ಬಲೆ ಮತ್ತೆ ಇದ್ರೊಳಗಡೆ ಇದ್ದದ್ ಬಲೆನ ಎಲ್ಲ ತಗೊಂಡು ಈಗ ನೀಟಾಗಿ ರೆಡಿ ಮಾಡ್ಕೊತಿದಾರೆ. ಇನ್ನೇನು ಅದೆಲ್ಲ ರೆಡಿ ಆದ ತಕ್ಷಣ ಬಲೆ ಹಾಕದೆ. ಹೀಗಷ್ಟೇ ಅಲ್ಲೆಲ್ಲ ಬಲೆ ಎಲ್ಲ ರೆಡಿ ಆಗೈತಿ. ಇನ್ನೊಂದು ಸ್ವಲ್ಪ ರೋಪ್ ಕೆಲಸ ಐತೆ, ಅದು ಮುಗೀತು ಅಂತಂದ್ರೆ ನೆಕ್ಸ್ಟ್ ಸುಮಾರು ಒಂದು 5 ಗಂಟೆಗೆ ಬಲೆ ಹಾಕ್ತಾರೆ. ಅದಕ್ಕಿಂತ ಮುಂಚೆ ಈಗ ನೋಡ್ರಿ ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೆಲ್ಲ ಅರ್ಶಿನ ಕುಂಕುಮ ನೀಟಾಗಿ ತೊಳೆದು ಈಗಷ್ಟೇ ಅರ್ಶಿನ ಕುಂಕುಮ ಹಾಕಿದ್ದಾರೆ. ನಾವ್ ಹೆಂಗೆ ಯಾವುದೇ ಒಂದು ಹೊಸ ಕೆಲಸ ಸ್ಟಾರ್ಟ್ ಮಾಡ್ಬೇಕಾದಾಗ ಗಣೇಶನ್ಗಾಗಿರ್ಬೋದು ಬೇರೆ ಒಂದು ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ಮುಂದೋಗ್ತೀವೋ ಅದೇ ರೀತಿ ಇವರು ಡೈಲಿ ಏನು ಬೇಟೆ ಆಡೋಕ್ಕಿಂತ ಮುಂಚೆ ಈ ತರ ಬೋಟ್ಗೆ ಪೂಜೆ ಮಾಡಿ ನೆಕ್ಸ್ಟ್ ಅವರ ಒಂದು ಏನು ಬೇಟೆ ಆಡುವಂಥದ್ದು. ಗಾಯ್ಸ್ ಹಾಕಿದ್ರೆ ಈಗಷ್ಟೇ ಬಲೆ ನೋಡ್ರಿ ಈಗ 1 by 1 ನೋಡ್ತಾ ಇದ್ದೀರಾ. ಇದು ಬಂದು ಡಿಫ್ರೆಂಟ್ ಅಂದ್ರೆ ಈ ತರ ಬೋಟ್ಗಳು ಬಂದು ಈ ತರ ಬಿಡುವಂತದ್ದು ಬಲೆ. ಅಂಡ್ ಇನ್ನೊಂದು ಬೋಟ್ ಬರುತ್ತೆ, ಅದು ಹೆಂಗೆ ಅಂತಂದ್ರೆ ಹಿಂಗೆ ಸುತ್ತ ಈ ಕಡೆಯಿಂದ ನೋಡ್ರಿ ಹಿಂಗ್ ಸುತ್ತ ಬಲೆ ಹಾಕುವಂಥದ್ದು. ಸೊ ಬಂದ್ರೆ ಈ ತರ ಹಿಂದೆ ಬಿಟ್ಬಿಡ್ತಾರೆ. ಸೊ ಇದು ಫುಲ್ಲು ಡೆಪ್ತ್ಗೆ ಹೋಗಿ ಅಲ್ಲಿಂದ ಮೀನ್ ಸಿಗುವಂಥದ್ದು. ನೋಡಿ ಗೈಸ್ ಅಲ್ಲಿ ಕಾಣಿಸ್ತಿದ್ಯಲ್ಲ ಎಲ್ಲದೆಲ್ಲ ಮಾರ್ಕು. ಸೊ ನೆಕ್ಸ್ಟ್ ಅವ್ರು ಎಳಿಬೇಕಾದಾಗ ಅಲ್ಲಿಂದ ಎಲ್ಲ ಎಳ್ಕುವಂಥದ್ದು. ಆ್ಯಂಡ್ ನೋಡ್ರಿ ಬಲೆ ಫುಲ್ಲು ಖಾಲಿ, ಈಗ ಏನೂ ಇಲ್ಲ. ಈಗ ಇನ್ನೆಲ್ಲ ರೋಪ್ಗಳನ್ನ ಬಿಟ್ಬಿಡ್ತಾರೆ, ಫುಲ್ಲು ಆಳಕ್ಕೆ ಹೋಗುತ್ತೆ. ಆ್ಯಂಡ್ ನಿಮ್ಗೆ ಹಾಗೆ ಹೇಳಿದ್ನಲ್ಲ ನೋಡ್ರಿ ಅಲ್ಲಿ ಕಬ್ನ. ಸೊ ಕಬ್ನ ಬಿಟ್ಟಾಗ ಏನ್ ಮಾಡುತ್ತೆ, ಅದು ಡೆಪ್ತಲ್ಲಿ ಹೋಗುತ್ತೆ. ಹಾಗಾಗಿ ಗೈಸ್ ಈಗಾಗಲೇ ನಾವು ಬಲೆ ಅಲ್ಲಿ ಬಿಟ್ಟಿದೀವಿ. ಸೊ ಅಲ್ಲಿಂದ ಈಗ 3 hours ಇದೇ ತರ ಎಳ್ಕೊಂಡು ಹೋಗ್ತೀವಿ. ಇದು ಎಳ್ಕೊಂಡು ಹೋದ್ಮೇಲೆ ಅಲ್ಲಿರುವಂತ ಫಿಶ್ ನ ಮೇಲಕ್ಕೆ ಎತ್ಕೊಳ್ಳುವಂಥದ್ದು. ಯೂಶಲಿ ಬೇರೆ ಬೋಟ್ ಗಳಲ್ಲಿ ಸುತ್ತ ಹಾಕಿರ್ತಾರೆ ಅಂಡ್ ಅಲ್ಲಿಂದಾನೆ ಹಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಒಂದೇ ಜಾಗದಲ್ಲಿ ನಿಲ್ಸಿ. ಬಟ್ ಇದು ಹಿಂಗೆ ನಿಲ್ಲಲ್ಲ. ಸೊ 3 hours ಕಂಟಿನ್ಯೂಸ್ ಆಗಿ ಟ್ರಾವೆಲಿಂಗ್ ಇರುತ್ತೆ. ಅದಾದ್ಮೇಲೆ ಫಿಶ್ ನ ಮೇಲೆ ಕೆಳೆಯುವಂಥದ್ದು. ಗೈಸ್ ಲೈಫ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ಸನ್ಸೆಟ್ ನ ಯಾವ್ದೋ ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿರ್ತೀವಿ, ಬೀಚ್ ಹತ್ರ ನಿಂತ್ಕೊಂಡು ನೋಡಿರ್ತೀವಿ. ಆದ್ರೆ ಸಮುದ್ರದ ಮಧ್ಯೆ ನಿಂತ್ಕೊಂಡು ಈ ತರ ನೋಡೋದಿದೆಯಲ್ಲ ಸ್ವರ್ಗ ಗುರು, ನೆಕ್ಸ್ಟ್ ಲೆವೆಲ್. ಸುತ್ತ ನೋಡ್ಬೋದು ಬರೀ ಸಮುದ್ರ, ಅದ್ರ ಜೊತೆಗೆ ಸನ್ಸೆಟ್. ನನಗಂತೂ ತುಂಬಾ ಖುಷಿ ಆಗೋಯ್ತು. ಸೊ ನಮ್ ಬ್ರೋ ಕಿರಣ್ ಅಂತ ಸುಮಾರಷ್ಟು ಗಿಫ್ಟ್ ಗಳನ್ನ ಇವರು ತಗೊಟ್ಟಿದ್ದಾರೆ. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಬ್ರೋ. ಅಂಡ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಇದು ಒಂದಿನದ ಅನುಭವ, ನೋಡೋಣ ನಾಳೆ ಹೆಂಗಿರುತ್ತೆ ಅಂತ. ಈಗಾಗ್ಲೇ ಅಲ್ಲಿ ಬಲೆ ಹಾಕಿದ್ದಾರೆ, ಅದೆಲ್ಲ ಹೆಂಗ್ ತೆಗಿತಾರೆ ಅಂತ ತೋರ್ಸ್ಕೊಡ್ತೀನಿ. ಆಲ್ಮೋಸ್ಟ್ 1 day ಆಗೋಯ್ತು. ಇನ್ನೇನ್ ಸಂಜೆ 7 ಗಂಟೆ. ಇನ್ನೇನ್ ಊಟ ಮಾಡ್ಕೋಬೇಕಿತ್ತು, ಹಾಗಾಗಿ ಎಲ್ರು ಕೂತ್ಕೊಂಡ್ವಿ. ಎಲ್ಲ ತಿಂದಾಯ್ತು ಆಲ್ಮೋಸ್ಟ್. ನಾನು ಮತ್ತೆ ಚಂದು ಅಲ್ಲ ಚಂದು ಇಬ್ರಷ್ಟೇ ಉಳ್ದಿತ್ತು, ಅದಕ್ಕೆ ಲಾಸ್ಟ್ ಅಲ್ಲಿ ಊಟ ಮಾಡ್ತಾ ಇದೀವಿ. ಸೊ ಇವತ್ತು ಊಟ ಬಂದು ರೈಸು ಜೊತೆಗೆ ಮಾವಿನಕಾಯಿ ಏನು ಉಪ್ಪಿನಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಗೊಜ್ಜು. ಯಾಕಂದ್ರೆ ಚಿಕನ್ ಅಂತೀನಿ, ಫಿಶ್ ತಿನ್ನಕ್ಕಾಗಲ್ಲ, ಹಾಗಾಗಿ ಉಪ್ಪಿನಕಾಯಿ ಹಾಕೊಂಡಿದೀನಿ. ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು, ತುಂಬಾ ಚೆನ್ನಾಗೈತೆ. ಅಂಡ್ ನಾನ್ ಅನ್ಕೊಂಡಿದ್ನಲ್ಲ ಸ್ಟಾರ್ಟಿಂಗ್ ಬಂದಾಗ ಏನು ಬ್ಲಡ್ ವಾಮಿಟ್ ಅದೆಲ್ಲ ಅಂತ. ಸೊ ನನ್ನ ಪ್ರಕಾರ ನನಗೆ ಯಾವ್ದು ಸಿಕ್ನೆಸ್ ಇಲ್ಲ, ಆಲ್ರೆಡಿ Day 1 ಆಗಿದೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಅದಲ್ಲದೆ ಇನ್ನೇನು ಎಲ್ಲ ಊಟ ಮುಗಿಸ್ಕೊಂಡು ಇನ್ನೊಂದು
ಇನ್ನೊಂದು ಅವರ್ ಅಷ್ಟೊತ್ತಿಗೆ ಫಿಶಿಂಗ್ ಎಲ್ಲ ಎತ್ತೀವಿ ಬಲೆನ. ಸೊ ಅವಾಗ ಹೆಂಗಿರುತ್ತೆ ಅಂತ ನೋಡೋಣ ಗೈಸ್. ಈಗಷ್ಟೇ ಎದ್ದೆ ನಾನು, ಸುಮಾರು ಟೈಮ್ 10:30 ಆಗೋಯ್ತು. ಸೊ ನಾನು ಬರೋಷ್ಟರಲ್ಲಿ ಇವರೆಲ್ಲ ರೋಪ್ನೆಲ್ಲ ಎಳಿತವ್ರೆ. ಬನ್ನಿ ತೋರಿಸ್ತೀನಿ. ನೋಡಿದ್ರಲ್ಲ, ಆ ರೋಪ್ ಎಲ್ಲ ಎಳ್ದಾಯ್ತು. ಈಗ ಆ ಬಲೆನ ಎಳಿತವ್ರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ಹಾಕಿದ್ರಲ್ಲ ಬ್ಲೂ ಕಲರ್ ಬಲೆ, ಅದ್ ಸಿಗುತ್ತೆ. ಸೊ ಅಲ್ಲಿಂದ ಮೀನುಗಳೆಲ್ಲ ಮೇಲ್ಗಡೆ ಬರ್ತಾ ಹೋಗುತ್ತೆ. ಅವರು ಸಂಜೆ ಬಲೆ ಹಾಕ್ಬೇಕಾದಾಗ ಯಾವ ರೀತಿ ಎಲ್ಲಾನು ಒಂದೊಂದ್ ಸೈಡ್ ಮಾಡ್ಕೊಂಡು ಹಾಕಿದ್ರು, ಸೇಮ್ ಆಸ್ ಇಟ್ ಈಸ್ ಮತ್ತೆ ಎತ್ಕೋಬೇಕಾದಾಗ ಅದೇ ತರ ಮಾಡ್ಕೋತಿದಾರೆ. ಅಲ್ಲಿ ಮೂಲೆಯಲ್ಲಿರೋ ಏನು ಆ ಬಿನ್ಗೆ ಟೈಪ್ ಆಗಿರ್ಬೋದು, ಆ ರೆಡ್ ಕಲರ್ ಬಲೆ ಆಗಿರ್ಬೋದು, ಬ್ಲೂ ಕಲರ್ ಬಲೆ ಆಗಿರ್ಬೋದು, ಸೆಂಟ್ರಲ್ ಇರೋ ಏನು ಆ ಯೆಲ್ಲೋ ಕಲರ್ ರೋಪ್ ಆಗಿರ್ಬೋದು, ಎಲ್ಲಾನು ಸಪ್ರೇಟ್ ಮಾಡ್ಕೋತಾರೆ. ಫೈನಲಿ ಫಸ್ಟ್ ಬಲೆಗೆ ಬಿದ್ದಿರೋದು ಇಷ್ಟೇ ಮೀನು. ನೋಡೋಣ, ಈಗ 2ನೇ ಸಲ ಹಾಕಿದಾರ ಬಲೆ, ಅದ್ರಲ್ಲಿ ಏನಾರ ಜಾಸ್ತಿ ಬೀಳುತ್ತಾ ಅಂತ. ಅದ್ರಲ್ಲಿ ಈಗ ಎಲ್ಲ ಸಪ್ರೇಟ್ ಮಾಡ್ಕೊತಾರ ನೋಡ್ರಿ, ಎಲ್ಲ ಕುತ್ಕೊಂಡು. ಈ ಸಪ್ರೇಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಹೋಗೋದೆ ಆ ಕಂಪಾರ್ಟ್ಮೆಂಟ್ ಒಳಗೆ. ಸೊ ಅಲ್ಲೋಗಿ ಎಲ್ಲ ಸ್ಟೋರೇಜ್ ಮಾಡೋದು. ಗಾಯ್ಸ್, ಈಗ ಅವ್ರ ಕೈಯಲ್ಲಿ ನೋಡ್ತಾ ಇದ್ರಲ್ಲ, ಅದೇ ಪಾಂಪ್ಲೆಟ್ ಮೀನು ಗಾಯ್ಸ್. ಅದು ಮಂದಿ ಆಕ್ಟೋಪಸ್ ನೋಡ್ರಿ, ಮೂವ್ ಆಗ್ತೈತೆ ಇನ್ನ. ಅದು ಇದು ಬಾಂಗ್ಡಾ ಮೀನು. ಎಲ್ಲ ಚಿಕ್ಕ ಚಿಕ್ಕ ಬಿದ್ದಿರೋದು ಮೀನುಗಳು, ದೊಡ್ಡದು ಯಾವ್ದು ಬಿದ್ದಿಲ್ಲ. ನೋಡೋಣ ಇರಿ, ಸಪ್ರೇಟ್ ಮಾಡಿದಾಗ ಯಾವ್ದನ್ನ ಕಾಣಿಸಿದ್ರೆ ಅದನ್ನೆಲ್ಲ ತೋರಿಸ್ತೀನಿ. ಅಂಡ್ ಅಲ್ಲಿ ಕಾಣಿಸ್ತಿದೆ ನೋಡಿ, ಚಿಕ್ಕ ಚಿಕ್ಕವೆಲ್ಲ ಫ್ರಾನ್ಸ್, ಅಂಜಲ್, ಟೂನಾ ಅಂಜಲ್ ಫಿಶ್ ನೋಡ್ರಿ. ಅಲ್ಲಿ ಅಂಜಲ್ ಫಿಶ್ ಸೇಮ್ ನಮ್ಮ ಮನೇಲಿ ಹೆಂಗೆ ಕಾಳ್ನೆಲ್ಲ ಸಪ್ರೇಟ್ ಮಾಡ್ತೀವೋ ಅದೇ ರೀತಿ ಇವಾಗ ಈ ಮೀನೆಲ್ಲ ಸಪ್ರೇಟ್ ಮಾಡ್ತಾವ್ರ ನೋಡ್ರಿ. ಎಷ್ಟು ಬರೀ ನೋಡ್ರಿ, ಅಷ್ಟು ಚಿಕ್ಕ ಮೀನ್ ಬಿದ್ರು ಅದ್ರಲ್ಲೂ ಮತ್ತೆ ಡಿಫ್ರೆಂಟ್ ಆಗೈತೆ. ಟೈಮ್ ಬಂದು ಇವಾಗ 3:15. ಇದು 2ನೇ ಸಲ ಬಲೆ ಹಾಕಿರೋದು. ಅಲ್ಲ ಆಲ್ಮೋಸ್ಟ್ ಎಳಿತವ್ರೆ. ನೋಡೋಣ ಈ ಸಲ ಆದ್ರೂ ಚೆನ್ನಾಗ್ ಮೀನ್ ಬೀಳುತ್ತಾ ಅಂತ. ಅಲ್ಲೇನು ಪುಟ್ಟಿಗೆ ಎಲ್ಲ ಮೀನ್ಗಳನ್ನ ಸಪ್ರೇಟ್ ಆಗಿ ಹಾಕುತ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಮಾಡೋದೇ ಈ ತರ ಏನು ಸಪ್ರೇಟ್ ಕಂಪಾರ್ಟ್ಮೆಂಟ್ ಗಳಿಗೆ ಏನೇನ್ ಫಿಶ್ ಹಾಕಬೇಕು ಅದ್ ಹಾಕೊಂಡು ಈ ತರ ಐಸ್ ಕ್ಯೂಬ್ ಹಾಕಿ ಫ್ರೆಶ್ ಆಗಿ ಇಡ್ತಾರೆ. ಯಾಕಂದ್ರೆ ಇವ್ರು ನೆಕ್ಸ್ಟ್ ಹೋಗೋದು 10 ಡೇಸ್ ಆಗುತ್ತೆ. ಆ 10 ಡೇಸ್ ವರೆಗೂ ಇದು ಚೆನ್ನಾಗಿರ್ಬೇಕಂದ್ರೆ ಈ ರೀತಿ ಮಾಡ್ತಾರೆ. ಹೀಗಾಗಿ ಫಸ್ಟ್ ಇದೊಂದೇ ತುಂಬಿರೋದು, ಇನ್ ಮಿಕ್ಕಿದೆಲ್ಲ ಖಾಲಿ. ಸೊ ಅದಲ್ಲದೆ ಮೇನ್ ಫಿಶ್ ಆಗಿರ್ಬೋದು, ಯಾವ್ದು ಬಾಂಗ್ಡಾ ಆಗಿರ್ಬೋದು, ಮತ್ತೆ ಯಾವ್ದು ಏನು ಪಾಂಪ್ಲೆಂಟ್ ಅಂತ ಬರುತ್ತೆ, ಆ ಫಿಶ್ ಆಗಿರ್ಬೋದು, ಅದೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ತರ ಬಾಕ್ಸ್ ಗಳಿಗೆ ಹಾಕೊಂಡು ಇಟ್ಕೊಬಿಡ್ತಾರೆ. ಅದು ಐಸ್ ಕ್ಯೂಬ್ ಹಾಕಿ, ಯಾಕಂದ್ರೆ ಏನು ಹಾಳಾಗ್ಬಾರ್ದಲ್ಲ. ಸೊ ಮೈನ್ ಫಿಶಸ್ ಎಲ್ಲ ಈ ತರ ಬಾಕ್ಸ್ ಹಾಕಿ ಇಟ್ಬಿಡ್ತಾರೆ. ರಿಮೈನಿಂಗ್ ಫಿಶಸ್ ಎಲ್ಲ ಆ ತರ ಇಲ್ಲಿ ಕಂಪಾರ್ಟ್ಮೆಂಟ್ ಏನೈತೆ ಇದ್ರ ತುಂಬಾ ತುಂಬಿಸ್ಬಿಡ್ತಾರೆ. ಸೊ ನೆನ್ನೆಯಿಂದ ಟೋಟಲ್ 4 ಸಲ ಬಲೆ ಹಾಕಿರೋದು. ಸೊ ತುಂಬಾ ಗಾಳಿ ಇರೋದ್ರಿಂದ ಅಷ್ಟಾಗಿ ಫಿಶ್ ಸಿಕ್ಲಿಲ್ಲ. ನೋಡೋಣ ಇವತ್ತು ಇರ್ತೀನಿ. ಸೊ ಇವತ್ತೇನಾನ ಮಸ್ತಾಗಿರೋ ಮೀನುಗಳು ಸಿಕ್ಕಿದ್ರೆ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಅಂಡ್ ಇದಿಷ್ಟು. ಸೊ ಇದೆಲ್ಲ ಇನ್ನೂ ಖಾಲಿ ಐತೆ. ಜಸ್ಟ್ ತುಂಬಿರೋದು ಅದೊಂದು, ಮತ್ತೆ ಈ 2 ಬಾಕ್ಸ್ ಅಷ್ಟೇ.